ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮೂರಲ್ಲಿ ಒಂದು ಮದುವೆ ಇದೆ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ. ಯಾರ್ದಪ್ಪ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ಅಣ್ಣನ ಮದುವೆ. ಈಗ ಎಲ್ಲರೂ ಕೂಡ ರೆಡಿಯಾಗಿ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಅಲ್ಲಿ ಹೋಗಿ ಏನೇನು ಶಾಸ್ತ್ರ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಬ್ರೋ ಹಾಯ್ ಮಾಡಿ, ಹಾಯ್ ಮಾಡಿ. ಇವರೇ ಮದುವೆ ಗಂಡು. ಎಲ್ರಿಗೂ ರಶ್ಮಿತ ಕೊಡು ನನ್ನ ಮಗಳೇ. ಇವ್ರು ನನ್ನ ಹಬಿ. ಇವ್ರು ನಮ್ಮ ಬ್ರೋ, ನನ್ನ ಹಸ್ಬೆಂಡ್. ನಿಮಗೆಲ್ಲ ಗೊತ್ತಿದೆಯಲ್ಲ. ಆಂಟಿ ಆಂಟಿ ಏನಾಗಬೇಕು? ಅಕ್ಕ ಅಕ್ಕ. ಈಗೆಲ್ಲ ಚೌಟ್ರಿಗೆ ಹೊರಟಿದೀವಿ. ಎಲ್ಲ ಒಂಚೂರು ಶಾಂತನೇ ಹೋಗ್ಬರ್ಬೇಕು. ವ್ಯಾನ್ ಅನ್ಬೇಕಾರೆ ಮಳೆ ನಾನೇ ಗೋಳಾಡ್ತಿದ್ದೀನಿ ಬಾ. ಈಗ ಎಲ್ಲರೂ ಕೂಡ ವ್ಯಾನ್ ಹತ್ರ ಹೋಗ್ತಾ ಇದ್ದೀವಿ, ಚೌಟ್ರಿಗೆ ಹೋಗೋಣ ಅಂದ್ಬಿಟ್ಟು. ಆಲ್ರೆಡಿ ಎಲ್ಲರೂ ಹೋಗಿ ಕೂತಿದ್ದಾರೆ, ನಾವು ಈಗ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಅಲ್ಲಿ ಮುಂದೆ ಬಂದು ಹತ್ಕೋತಾರೆ ಅಂತ ಹೇಳಿದ್ರು. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಹರಿ ಇದ್ದಾರಲ್ಲ, ಅವ್ರ ಅಕ್ಕ. ಬನ್ನಿ ಹೋಗೋಣ. ನಾವೆಲ್ಲ ಎಲ್ಲ ಅಂತ ಕೇಳೋದು ನಿಮ್ಮವ್ವ. ಎಲ್ಲರೂ ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ. ಈಗ ಚೌಟ್ರಿ ಹತ್ರ ಬಂದು ನಾವು ರೀಚ್ ಆದ್ವು. ಸ್ವಲ್ಪ ಟೈಮ್ ಆಗೇ ಹೋಯ್ತು. ಯಾಕಂತಂದರೆ ನಮ್ಮೂರ ಪಕ್ಕದ ಶಾಂತನಹಳ್ಳಿ ಅಂತ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಜನನ ಕರ್ಕೊಂಬರೋಕ್ಕೆ ಟೈಮೇ ಆಗೋಯ್ತು. ಯಾಕಂದರೆ ರೋಡ್ ಬೇರೆ ಚಿಕ್ಕದಿತ್ತು, ಬಳಸ್ಕೊಂಬರೋಕ್ಕೆ ಟೈಮ್ ಆಗೋಯ್ತು. ಮಳೆ ಬೇರೆ ಬರ್ತಿತ್ತು. ಇಲ್ಲಿ ಈಚೆ ನೋಡಿದ್ರೆ ಇಲ್ಲೂ ಕೂಡ ಮಳೆ ಬರ್ತಿತ್ತು. ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಟಿ ಗಾಡಿಯಿಂದ ಇಳಿದು ನೋಡಿದ್ರೆ ಮಳೆ ಮಳೆ. ನೀ ಬಂದೆ, ಮಳೆ ಬಂತು, ಮಳೆ ಬಂತು. ಹುಡುಗ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಇವರೆಲ್ಲರೂ ಆರತಿ ತಟ್ಟೆ ರೆಡಿ ಮಾಡ್ತಾ ಇದ್ದಾರೆ. ಆರತಿ ಮಾಡಿ ಚೌಟ್ರಿ ಒಳಗೆ ಕರ್ಕೊಳ್ಳೋಕ್ಕೆ ಅಂತ. ಬನ್ನಿ ಹೇಗೆ ಮಾಡ್ತಾರೆ ನಾವು ಕೂಡ ನೋಡೋಣ. ಹುಡುಗನೂ ಬಂದಾಗಿತ್ತು. ಈಗ ಹೆಣ್ಣಿನ ಮನೆ ಕಡೆಯಿಂದ ಶಾಸ್ತ್ರ ಮಾಡಬೇಕು. ಏನಪ್ಪ ಅಂದರೆ ಹುಡುಗನ ಪಾದ ತೊಳ್ದು ಹಾಗೆಯೇ ಆರತಿ ಎತ್ತಿ ಚೌಟ್ರಿ ಒಳಗಡೆ ವೆಲ್ಕಮ್ ಮಾಡ್ತಾರೆ. ಇನ್ನು ಏನೇನು ಶಾಸ್ತ್ರ ಮಾಡ್ತಾರೆ ಚೌಟ್ರಿ ಒಳಗಡೆ ಅಂತ ನೋಡೋಣ ಗೈಸ್, ಬನ್ನಿ.
ಚೌಟ್ರಿ ಒಳಗಡೆ ಬಂದಾಗಿದೆ. ಈಗ ಚೇರೆಲ್ಲ ಹಾಕಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸ್ವಲ್ಪ ಜನ ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರಬೇಕು. ಅವ್ರು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಬೇಕು. ಹೇಗೆ ಮಾಡ್ತಾರೆ ಶಾಸ್ತ್ರಗಳನ್ನ ನೋಡೋಣ ಬನ್ನಿ ಗಾಯ್ಸ್. ಏನೋ ನೋಡಿರಲಿಲ್ಲ ಅಂದ್ಬಿಟ್ಟು ಈಗ ಹುಡುಗಿ ರೂಮಿಗೆ ಬಂದಿದ್ದೀವಿ ಮಾತಾಡ್ಸೋಣ ಅಂದ್ಬಿಟ್ಟು. ಈಗ ಹುಡುಗನ ಅಕ್ಕ ಮತ್ತು ಅವ್ರ ಅಮ್ಮ ಮಾತಾಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ನಗಾಡ್ತಿರೋದು ಹುಡುಗಿ, ಅದ್ರ ಪಕ್ಕದಲ್ಲಿ ನಿಂತಿರೋದು ಹುಡುಗಿ ಅಮ್ಮ. ಈಗ ನಾವು ಮಾತಾಡಿಸ್ಬಿಟ್ಟು ಕೆಲವು ಶಾಸ್ತ್ರಗಳನ್ನ ಮಾಡಬೇಕು ಅಂತ ಈ ಕಡೆ ಬಂದ್ವು. ಈಗ ಹಸೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದರು. ಇದು ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಶಾಸ್ತ್ರಗಳು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಹಿರಿಯರು ನಿಂತಿದ್ರಲ್ಲ ಅವ್ರ ಕೈಲಿ ಹೇಳಿಸ್ಕೊಂಡು ನಾನು ಶಾಸ್ತ್ರನ ಮಾಡಿದೆ. ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ. ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿದರು. ಈಗ ಒಬ್ರೊಬ್ಬರಾಗೆ ಹುಡುಗಂಗೆ ಅರ್ಶಿನ ಹಚ್ಚಿದ್ವು. ಅದಾದಮೇಲೆ ಡಿಫ್ರೆಂಟಾಗಿ ನಾವು ಫೋಟೋಗಳನ್ನ ತೆಗೆಸ್ಕೊಂಡ್ವು. ಅದು ತುಂಬಾ ಚೆನ್ನಾಗಿತ್ತು. ಅವರು ಈ ಥರ ಕೈನ ಇಟ್ಕೊಳ್ಳಿ ಅಂತ ಇದ್ರು. ನಮಗಂತೂ ಕೈಯೆಲ್ಲ ನೋವು ಬರ್ತಾಯಿತ್ತು. ಅದು ಒಂಥರ ಚೆನ್ನಾಗಿತ್ತು. ನನಗೇನು ಅಂತಂದರೆ ಫ್ಯಾಮಿಲಿ ಜೊತೆ ಈ ಥರ ಕೂಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ನನಗೆ ಪರಿಚಯ ಆದರು. ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ರು. ಹಾಗೆ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವು. ಇನ್ನು ನನ್ನ ಮಗಳು ಅಂತೂ ತುಂಬಾ ರಚ್ಚೆ ಹಿಡ್ದಿದ್ಲು, ದೃಷ್ಟಿ ಥರ ಆಗಿಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಅಳ್ತಾ ಇದ್ದಾಳೆ ಅವಳು. ಸರಿ ಸ್ವಲ್ಪನಾದ್ರೂ ಊಟ ಮಾಡ್ತಾಳೆ ಅಂತ ಊಟ ಮಾಡಿಸಿದ್ರೆ ಸ್ವಲ್ಪನೂ ಊಟ ಮಾಡಲಿಲ್ಲ ಅವಳು. ಸರಿ ಎಲ್ಲ ಊಟ ಮಾಡಿಕೊಂಡು ನಾವು ಮೇಲೆ ಬಂದ್ವು. ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಸರಿ ಸ್ವಲ್ಪ ಹೊತ್ತು ನಾವು ಕೂಡ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ನಾವು ಕೂಡ ಜಾಯಿನ್ ಆದ್ವು.
ನಾವಂತೂ ಡ್ಯಾನ್ಸ್ ಮಾಡಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವು. ಇದು ಮದುವೆ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಮದುವೆ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.